ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಈಸಿಯಾಗಿ 5 ನಿಮಿಷದಲ್ಲಿ ಆಗುವಂಥ ಕಾರ್ನ್ ಫ್ರೈಡ್ ರೈಸ್ ಮಾಡೋಣ ಬನ್ನಿ. ಬಾಣಲೆಗೆ ಒಂದು 25 ml ಆಯಿಲ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಒಂದೇ ಒಂದು ಈರುಳ್ಳಿ ಹಚ್ಚಾಕೊಂಡಿದ್ದೀನಿ. ದಪ್ಪ ಈರುಳ್ಳಿ ಆದರೆ ಅರ್ಧ ಹಚ್ಚಾಕೊಳ್ಳಿ, ಸಾಕಾಗುತ್ತೆ. ಈರುಳ್ಳಿನ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ. ಇದು ಫ್ರೈಡ್ ರೈಸ್ ಆಗಿರೋದ್ರಿಂದ ನಾವೆಲ್ಲದೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀನಿ ಅಂದರೆ ಇಬ್ಬರು ತಿನ್ಬೋದು, ಇಬ್ಬರು ತಿನ್ನೋಷ್ಟು ಟಿಫನ್ ಆಗುತ್ತೆ. ನೀವೇನಾದರೂ 4-5 ಜನಕ್ಕೆ ಟಿಫನ್ ಮಾಡ್ತಾ ಇದ್ದೀರಾ ಅಂದರೆ 1 ಈರುಳ್ಳಿ ಹಾಕತ್ತಕ್ಕೆ 2 ಈರುಳ್ಳಿ ಹಾಕಿ. ಈ ಥರ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡೋಗಿ. ಇವಾಗ ಹಸಿ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳೋಣ. ಇದು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು, ಚೆನ್ನಾಗಿ ಎಣ್ಣೆಲಿ ಇಳ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಕ್ಯಾಬೇಜ್ ಇದ್ದರೆ ಹಾಕ್ಕೊಳ್ಳಿ. ಕ್ಯಾಬೇಜ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಫ್ರೈಡ್ ರೈಸ್ಗೂ ಅಷ್ಟೇ, ಈ ಫ್ರೈಡ್ ರೈಸ್ಗೆ ಅಂತಲೇ ಅಲ್ಲ, ಕ್ಯಾಬೇಜ್ ಹಾಕ್ಕೊಳ್ಳಿ. ಕ್ಯಾರೆಟ್ ಇದ್ರೆ ಕ್ಯಾರೆಟು ಸಹ ಹಾಕೋಬೋದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಸಾಲೆನೂ ಚೆನ್ನಾಗಿ ಹಿಡಿಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಟಿಫನ್ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ, ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈ ಥರ ಟಿಫನ್ನು ಜಾಸ್ತಿ ಟೈಮೇ ತಗೊಳ್ಳೋದಿಲ್ಲ, ಆರಾಮಾಗಿ 5 ನಿಮಿಷದಲ್ಲಿ ಮಾಡಕ್ಕೆ ಬಿಡ್ಬೋದು. ಇವಾಗ 1-2 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1-2 ಸ್ಪೂನು ಗರಂ ಮಸಾಲ ಹಾಕೋತಿದ್ದೀನಿ. ನಾವು ಇದಕ್ಕೆ ಮೆಣಸಿನ್ಕಾಯಿ ಏನೂ ಹಾಕಿಲ್ಲ, ಅದಕ್ಕೆ 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ, ಸಾಕು. ಇವಾಗ ಒಂದು 30 ಸೆಕೆಂಡು ಚೆನ್ನಾಗಿ ಹುರ್ಕೊಳ್ಳಿ. ಸ್ಪೈಸಸ್ ಜೊತೆ ಸ್ವೀಟ್ ಕಾರ್ನ್ ಎಲ್ಲ ನೀಟಾಗಿ ಉಪ್ಪು ಖಾರ ಹಿಡಿಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಸಮಯದಲ್ಲೇ ತುಂಬ ರುಚಿಯಾಗಿ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ನಮಗೆ ಮಾಡೋ ವಿಧಾನ ಗೊತ್ತಿರಬೇಕು. ಇದಾಗಲಿ ಅಂದರೆ ಈ ಟೇಸ್ಟ್ ಇರುತ್ತೆ ಇರಲ್ಲ ಅಂದರೆ ನಮಗೆ ಇರಲ್ಲ ಅನ್ನೋದೊಂದು ನಮಗೆ ಗೊತ್ತಿದ್ರೆ ಆರಾಮಾಗಿ ರುಚಿಯಾಗಿರೋ ತಿಂಡಿಗಳು ಮಾಡ್ಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ 30 ಸೆಕೆಂಡು ಫ್ರೈ ಮಾಡ್ಕೊಂಬಿಟ್ಟು ಅನ್ನ ಹಾಕ್ಕೊಳ್ಳೋಣ. ನಾನು ಇಬ್ಬರಿಗಾಗೋ ಅಷ್ಟು ಅನ್ನ ತಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರೋ ಅಷ್ಟು ಅನ್ನ ನೀವು ತಗೊಳ್ಳಿ. ಇವಾಗ ನಾವು ಅನ್ನನ ಹಾಕೋಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನಾವು ಅನ್ನನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಎಲ್ಲ ನೀಟಾಗಿ ಕಲಿಸ್ಕೊಂಡು. ಒಂದೇ ಥರ ತಿಂಡಿನೂ ತಿಂದು ಬೇಜಾರಾಗಿರುತ್ತೆ. ಈ ಥರನೂ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಬರುತ್ತೆ, ವೆರೈಟಿಯಾಗೂ ಕಾಣುತ್ತೆ. ನಿಮ್ಮ ಮನೇಲಿ ಏನು ತಿಂಡಿ ಅಂದಾಗ ಬೇರೆಯವ್ರಿಗೆ ಹೇಳೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಯಾವ ರೆಸಿಪಿ ಈಸಿಯಾಗಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಆ ರೆಸಿಪಿನ ನಾನು ಹೆಂಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸರಿ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.